ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ಪುಟ್ಟ ವ್ಲಾಗ್ಗೆ ನಿಮಗೆ ಸ್ವಾಗತ. ಇವತ್ತಿನ ವ್ಲಾಗ್ ಯಾವುದಪ್ಪ ಅಂತ ಅಂದರೆ ಹಲಸಿನ ಹಣ್ಣಿನ ಖಾದ್ಯಗಳ ಒಂದು ಮಳಿಗೆಗೆ ಬಂದಿದ್ದೀನಿ ನಾನು. ಸೊ ನಮ್ಮೂರಲ್ಲಿ ಹಲಸಿನ ಮೇಳ ನಡೆದಿತ್ತು ಗ್ಯಾಸ್, 3 ದಿನ ನಡೆದಿತ್ತು ಬ್ರಾಸಾಮ್ ಸಭಾಭವನದಲ್ಲಿ. 3 ದಿನದಲ್ಲಿ 1 ದಿನ ಹೋಗಿದ್ದೆ. ಸಿಕ್ಕಾಪಟ್ಟೆ ಹೆವಿ ಜನ, ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದರು ಅಂತಂದರೆ ನನಗೇನೋ ಒಂದು ಜಾತ್ರೆಗೆ ಫೀಲ್ ಕೊಡ್ತಿತ್ತು, ಜಾತ್ರೆಗೆ ಹೋಗಿದ್ದು ಫೀಲ್ ಕೊಡ್ತಿತ್ತು. ಸಿಕ್ಕಾಪಟ್ಟೆ ಖಾದ್ಯಗಳಿತ್ತು. ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಕೆಳಗಡೆಗೆ ಹಲಸಿನ ಹಣ್ಣಿನ ತಿಂಡಿ ತಿನಿಸುಗಳಿದ್ವು, ಮತ್ತು ಮೇಲ್ಗಡೆ ಬಟ್ಟೆ ಕರಕುಶಲ ವಸ್ತುಗಳೆಲ್ಲ ಇದ್ವು. ಸೊ ಹಲಸಿನ ಹಣ್ಣಿಂದು ಏನೇನು ಖಾದ್ಯ ಇತ್ತು ಮತ್ತು ಏನೇನು ರೆಡಿ ಐಟಮ್ಸ್ ಇತ್ತು ಮತ್ತು ಅಲ್ಲಿ ಏನೇನು ಬಿಸಿ ಬಿಸಿ ಮಾಡಿಕೊಡ್ತಿದ್ರು ಎಲ್ಲ ಒಂದೊಂದೇ ಹೇಳ್ತಾ ಬರ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನನ್ನ ವಾಯ್ಸ್ ಇನ್ನೂ ಸರಿಯಾಗಲಿಲ್ಲ, ನಿಮಗೆ ಗೊತ್ತಾಗ್ಬೋದು ನನ್ನ ವಾಯ್ಸ್ ಇನ್ನೂ ಹಾಗೇ ಇದೆ, ಮುಂಚಿನ ಥರ ಆಗಿಲ್ಲ ಅಂತ. ಬಟ್ ನಾನು ಉಪ್ಪುನೀರು ಗಾಗರಿಂಗೆಲ್ಲ ಮಾಡ್ತಾಯಿದ್ದೀನಿ, ಬಟ್ ಯಾಕೋ ಕಡಿಮೆ ಆಗ್ತಾಯಿಲ್ಲ. ಆದಷ್ಟು ಟ್ಯಾಬ್ಲೆಟ್ ಯೂಸ್ ಮಾಡಬಾರ್ದು ಅಂತ ನಾನು ಉಪ್ಪುನೀರು ಗಾಗರಿಂಗ್ ಮಾಡ್ತಾಯಿದ್ದೀನಿ, ಬಿಸಿ ಬಿಸಿ ನೀರು ಕುಡಿತಾಯಿದ್ದೀನಿ, ಆದರೂ ಅದು ಸರಿ ಆಗ್ತಾಯಿಲ್ಲ. ಸೊ ನೋಡೋಣ, ಇನ್ನು ಸ್ವಲ್ಪ ದಿನಕ್ಕೆ ಸರಿ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಯಸ್ ಗೈಸ್, ನಾನು ಎಲ್ಲಿದ್ದೆ? ಹಲಸಿನ ಮೇಳದಲ್ಲಿದ್ದೆ. ಹೌದು, ಹಲಸಿನ ಮೇಳಕ್ಕೆ ಹೋಗ್ತಾಯಿದ್ದೀವಿ ನೋಡು. ನಾವು ಇಲ್ಲಿ ಸುಮಾರು ಕಡೆ ಹೋದ್ವಿ ನೋಡಿ. ಇಲ್ಲಿ ಸೇವಂತಿಗೆ ಗಿಡ, ಸಣ್ಣ ಸಣ್ಣ ಸೇವಂತಿಗೆ ಗಿಡಗಳು ಬಂದಿದ್ವು. ಸೊ ಆ ಸೇವಂತಿಗೆ ಗಿಡ ನಾನು ತೊಗೊಂಡಿಲ್ಲ, ಯಾಕೆ ಅಂತಂದರೆ ನಾನು ಸೇವಂತಿಗೆ ಗಿಡ ಸಿಕ್ಕಾಪಟ್ಟೆ ತೊಗೊಂಡು ಅದು ಮರಿ ಬರಲ್ಲ ಗೈಸ್, ಹಾಗಾಗಿ ನಾನು ನೋಡಿಬಿಟ್ಟಿದ್ದು. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಇದೆ, ಬಟ್ಟೆನೂ ಏನು ನಾನು ತೊಗೊಂಡಿಲ್ಲ, ಸುಮ್ಮನೆ ಒಂದು ರೌಂಡ್ ಮೇಲ್ಗಡೆ ಹೋಗಿ ನೋಡ್ಕೊಬರಕ್ಕೆ ಹೋಗಿದ್ದಷ್ಟೇ. ಇಲ್ಲಿ ಹಪ್ಪಳ ತೊಗೊಂಡೆ ಗೈಸ್. ಏನು ಗೊತ್ತಾ, ನಾನು ಒಂದು ಕಡೆ ಅಲ್ಲಿ ಹಪ್ಪಳ ತೊಗೊಂಡೆ, 2 ಕಟ್ಟು ಹಪ್ಪಳ ತೊಗೊಂಡೆ. ಹಣ್ಣಿನ ಹಪ್ಪಳ ಇತ್ತು, ಹಣ್ಣಿನ ಹಪ್ಪಳ ಚೆನ್ನಾಗಿತ್ತು. ಬಟ್ ಹಲಸಿನಕಾಯಿ ಹಪ್ಪಳ ತೊಗೊಂಡೆ ಗೈಸ್, ಅದ್ರ ಹಲಸಿನಕಾಯಿ ಹಪ್ಪಳ ಅಲ್ಲಾಗಿತ್ತು. ನಮ್ಮ ಮನೆಗೆ ಬಂದು ಕರೆದು ನೋಡೋ ತನಕ ಅದು ಮರಗೆಣಸಿನ ಹಪ್ಪಳ. ಸೊ ಗೈಸ್, ಪ್ಯಾಕ್ ಒಳಗೆ ನೋಡಿದಾಗ ಸೇಮ್ ನನಗೆ ಹಲಸಿನಕಾಯಿ ಹಪ್ಪಳ ಥರನೇ ಕಾಣ್ತು, ಹಾಗಾಗಿ ನಾನು 2 ಕಟ್ಟು ತೊಗೊಂಡು ಮಂಗ ಆಗಿಲ್ಲ. ಯಾಕೆ ಅಂತಂದರೆ ಮರಗೆಣಸಿನ ಹಪ್ಪಳ ಆದರೂ ಟೇಸ್ಟ್ ಚೆನ್ನಾಗಿತ್ತು ಗೈಸ್, ಮರಗೆಣಸಿನ ಹಪ್ಪಳ. ಆಮೇಲೆ ಸಂಡಿಗೆ ತೊಗೊಂಡೆ ನಾನು, ಹಲಸಿನಕಾಯಿ ಸಂಡಿಗೆ ಅಂತ. ಸೊ ಆ ಸಂಡಿಗೆ ಕೂಡ ಅದು ಹಲಸಿನಕಾಯಿ ಸಂಡಿಗೆ ಅಲ್ಲಾಗಿತ್ತು, ಅದು ಸೀಮೆ ಅಕ್ಕಿ ಸಂಡಿಗೆ, ನಮ್ಮಲ್ಲಿ ಸಬ್ಬಕ್ಕಿ ಅಂತ ಹೇಳ್ತೀವಲ್ಲ, ಆ ಸೀಮೆ ಅಕ್ಕಿ ಸಂಡಿಗೆ ಆಗಿತ್ತು ಗೈಸ್. ಅದು ಟೇಸ್ಟ್ ಚೆನ್ನಾಗಿತ್ತು, ನಾನು ಯಾವುದೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ಸೀಮೆ ಅಕ್ಕಿ ಸಂಡಿಗೆನೂ ಚೆನ್ನಾಗಿತ್ತು ಮತ್ತು ಮರಗೆಣಸಿನ ಹಪ್ಪಳನೂ ಕೂಡ ಚೆನ್ನಾಗಿತ್ತು ಗೈಸ್. ನೋಡಿ, ಇದೆಯಾ, ಇದು ಹಲಸಿನಕಾಯಿ ಸಂಡಿಗೆ ಅಲ್ಲ, ಇದು ಸೀಮೆ ಅಕ್ಕಿ ಸಂಡಿಗೆ. ಈವನ್ ಹಲಸಿನಕಾಯಿ ಫ್ಲೇವರ್ ಸ್ವಲ್ಪ ಆ್ಯಡ್ ಮಾಡಿರ್ಬೋದು, ಆದರೆ ಕರೆದವಾಗ ನನಗೆ ಹಲಸಿನ ಹಣ್ಣಿನ ಸ್ಮೆಲ್ ಬಂದಿಲ್ಲ. ಸೊ ಇದು ಸೀಮೆ ಅಕ್ಕಿ ಸಂಡಿಗೆನೇ. ಸೊ ಹಾಗೆ ನೋಡ್ತಾ ನಾವು ಮುಂದೆ ಹೋಗೋ ತನಕ ನಮಗೆ ಸುಮಾರು ಐಟಮ್ಸ್ ಎಲ್ಲ ಕಾಣ್ತು ಅಲ್ಲಿ. ನೋಡಿ ಅಲ್ಲಿ ನಾವು ಎಂತೆಂಥ ಅಂಗಡಿ ಇದೆ ಅಂತ ನನಗೆ ಈಗ ಮರ್ತೋಗ್ಬಿಟ್ಟಿದೆ. ಸುಮಾರೆಲ್ಲ ತಿಂಡಿ ತಿನಿಸಿನ ಅಂಗಡಿ ಎಲ್ಲ ಇತ್ತು ಅಲ್ಲಿ. ಅವಾಗ ನೋಡಿ, ದೊಡ್ಡ ಕಪ್ಪು ಕಲರ್ ಕಾಳು ಕಳೆದಿದ್ದು ಪ್ಯಾಕು, ಟೀ ಪುಡಿ ಪ್ಯಾಕ್ ಅಂತ. ಯಾವ ಟೀ ಪುಡಿ ಏನು ನಂಗೆ ಗೊತ್ತಿಲ್ಲ, ನಾನು ತೊಗೊಂಡಿಲ್ಲ. ಸೊ ಗಾಯ್ಸ್ ನೋಡಿ, ಇದು ಮಸಾಜರು, ಮಸಾಜ್ ಮಾಡೋದು. ಸೊ ಇಲ್ಲೊಂದು ಸನ್ನಿವೇಶ ನಡೀತು ಗಾಯ್ಸ್ ಇಲ್ಲಿ. ಸೊ ನಮ್ಮ ನವ್ಯ ಇದ್ದಾಳಲ್ಲ, ನಮ್ಮ ನವ್ಯ ಕೆನ್ನೆ ಮೇಲೆ ಮಸಾಜ್ ಮಾಡ್ಕೊತಾ ಇದ್ಲು. ಆಮೇಲೆ ನಮ್ಮ ಸಣ್ಣತ್ತೆಗೆ ಕೆನ್ನೆ ಮೇಲೆ ಮಸಾಜ್ ಮಾಡಿದ್ಲು. ಆವಾಗ ಅವರು ಮಸಾಜರ್ ಮಾಡೋರು ಚಂದ ಮಸಾಜ್ ಮಾಡಿ ಕೆನ್ನೆ ಎಲ್ಲ ಕೆಂಪಗಾಗುತ್ತೆ, ಶೈನಿಂಗ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅದು ಸ್ವಲ್ಪ ನಮಗೆ ಸ್ವಲ್ಪ ತಮಾಷೆ ಅನಿಸ್ತು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಜೇನುತುಪ್ಪ ಇಟ್ಕೊಂಡಿದ್ರು, ಟೀ ಪುಡಿ ನೋಡಿ, ಅದರ ಆಮೇಲೆ ಗಿಡಗಳ ಬ್ಯಾಗು ಗೈಸ್. ಏನು ವಿಷಯ ಏನು ಗೊತ್ತಾ, ನನಗೆ ತುಂಬ ಬೇಜಾರಾಗಿದ್ದು ನೋಡಿ, ಇಲ್ಲಿ ಫಿಶ್ಶು, ಈ ಫಿಶ್ಶನ್ನು ಕಲರ್ ಫಿಶ್ಶನ್ನು ಸಣ್ಣ ಸಣ್ಣ ಕೊಟ್ಟೆಗೆ ಹಾಕಿ ಪ್ಯಾಕ್ ಮಾಡಿ ನೇತಾಕಿದ್ದಾರೆ. ಪಾಪ ಗೈಸ್ ಫಿಶ್ ಅದು. ಸೊ ಅದಷ್ಟೆಲ್ಲ ನೋಡಿಕೊಂಡು ನಾವು ಕೆಳಗಡೆ ಸೀದಾ ಒಳಗಡೆಯಿಂದ ಒಂದು ಮೆಟ್ಲಿದೆ, ಅಲ್ಲಿಂದ ಸೀದಾ ಕೆಳಗೆ ಬಂದ್ವಿ. ನೋಡಿ, ಮೆಟ್ಲು ಇಳಿತಾ ಇದ್ದೀವಿ ಇಲ್ಲಿ. ಸೊ ಜನ ಅಂತೂ ಹೆವಿ ಗೈಸ್. ನೋಡಿ, ಇಲ್ಲಿ ಅಡುಗೆ ಮನೆ, ಇಲ್ಲೆಲ್ಲ ತಿನಿಸು ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ನಾವು ಈ ಕಡೆಯಿಂದ ಬಂದ್ವಿ. ಬಂದು ಕೂಡ ಎಂಟ್ರೆನ್ಸ್ ನಮಗೆ ವೆಲ್ಕಮ್ ಹೇಳಿದ್ದೆ ಹಲಸಿನ ಹಣ್ಣಿನ ಕೇಸರಿ ಬಾತ್. ವಾವ್. ಅಲ್ಲಿಂದ ನೆಕ್ಸ್ಟು ಚಕ್ಲಿ, ಆಮೇಲೆ ಜಿಲೇಬಿ ಗೈಸ್, ಹಲಸಿನ ಹಣ್ಣಿನ ಜಿಲೇಬಿ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತು ಇನ್ನೊಂದೇನು ಖುಷಿ ವಿಷಯ ಏನಪ್ಪ ಅಂತಂದರೆ,
ಪ್ರತಿಯೊಬ್ಬರು ಟೇಸ್ಟಿಗೆ ಕೊಡ್ತಾರೆ ಗೈಸ್, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇಲ್ಲಿ ನೋಡಿ ಜಿಲೇಬಿ ಕರ್ತಾರೆ, ಯಾರಿಗಾರು ಜಿಲೇಬಿ ಅಂದ್ರೆ ಇಷ್ಟ ಆಗುತ್ತೆ. ಸೊ ಅದರಲ್ಲೂ ಹಲಸಿನ ಹಣ್ಣು ಜಿಲೇಬಿ ಅಂದರೆ ಆಹಾ, ನೆನೆಸ್ಕೊಂಡ್ರೆ ನಂಗೆ ಇನ್ನೂ ಬಾಯಲ್ಲಿ ನೀರು ಬರ್ತಾಯಿದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನೊಂದು ಅರ್ಧ ಕೆ ಜಿ ತೊಗೊಂಡು ಬಂದೆ. ಅರ್ಧ ಕೆ ಜಿಗೆ 150 ರೂಪಾಯಿ ಇತ್ತು ಗೈಸ್. ಇಲ್ಲಿ ನೋಡಿ ಜಿಲೇಬಿ ತಿಂದ್ಕೊಂಡು ಸವಿತಾ ಹಾಗೆ ಮುಂದೆ ನೋಡ್ತಾ ಬಂದರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಹಲಸಿನ ಹಣ್ಣಿನ ಹೋಳಿಗೆ. ಇದ್ದಂತೂ ಕೇಳಬೇಕಾ, ಆಮೇಲೆ ಬಿಸಿ ಬಿಸಿ ತುಪ್ಪ ಹಾಕಿ ಕೊಡ್ತಾರೆ, ಬಿಸಿ ಬಿಸಿ ಹೋಳಿಗೆ. ಆಹಾ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವೆಲ್ಲ ಬೇಡ ಅಂದ್ವಿ, ಪಾಪ ಅತ್ತೆ ಒಂದು ಹೋಳಿಗೆ ಬೇಕು ಅಂತ ಅಂದರು. ಪಾಪ ನಾವೆಲ್ಲ ಏನು ಮಾಡಿದ್ವಿ, ಎಲ್ಲ ಚೂರು 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 ತೊಗೊಳತಕ್ಕ ಅತ್ತೆಗೆ ಒಂದು ಸಣ್ಣ ಪೀಸ್ ಉಳಿದೋಯ್ತು. ಪಾಪ ಹೋಳಿಗೆ ಆರ್ಡ್ರ್ ಮಾಡಿದ್ದವರು, ತಿಂದಿದ್ದು ನಾವು 3 ಜನನೇ ಜಾಸ್ತಿ. ಸೊ ಇದೊಂದು ಮಜಾ ಇತ್ತು ಹೋಳಿಗೆ ತಿಂದಿದ್ದು ನೋಡಿ. ಹೋಳಿಗೆ ತುಂಬ ಚೆನ್ನಾಗಿತ್ತು ಗೈಸ್. ಹಾಗೆ ಮುಂದೆ ಬಂದರೆ ದೋಸೆ ಕೂಡ ಇತ್ತು, ಆಮೇಲೆ ಹಲಸಿನಕಾಯಿ ಮಂಚೂರಿ, ಹೀಗೆ ವಗೇರೆ ವಗೇರೆ ತುಂಬ ಇತ್ತು. ಇದು ಮಿಲ್ಕ್ ಶೇಕ್ ಗೈಸ್, ಹಲಸಿನ ಹಣ್ಣಿನ ಮಿಲ್ಕ್ ಶೇಕು. ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ನಾನು ತೊಗೊಂಡಿಲ್ಲ, ಯಾಕೆ ಅಂತಂದರೆ ನನಗೆ ಆಲ್ರೆಡಿ ಗಂಟಲು ಕೂತಿದ್ರಿಂದ ಮತ್ತೆ ಕೋಲ್ಡ್ ಕುಡಿದ್ರೆ ಮತ್ತೆ ಗಂಟಲು ಏನಾದ್ರು ಹೆಚ್ಚು ಕಮ್ಮಿ ಆಗಬಹುದು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರಲಿಲ್ಲ. ಬಟ್ ಅವರೆಲ್ಲ ಸ್ವಲ್ಪ ಸ್ವಲ್ಪ ಅದರಲ್ಲಿ ಅವ್ರು ತೊಗೊಂಡ್ರಲ್ಲೇ, ನಮ್ಮ ನವ್ಯ ತೊಗೊಂಡ್ರಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿದೆ. ಬಟ್ ಗೈಸ್ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಕೂಡ ಇತ್ತು ಅಲ್ಲಿ. ಇದು ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ನಾನು ಫಸ್ಟ್ ಟೈಮ್ ನೋಡಿದ್ದು ಗೈಸ್ ಇದು. ಸೊ ಹಲಸಿನ ಹಣ್ಣಿನ ಐಸ್ ಕ್ರೀಮ್, ಹೀಗೆ ಹಲಸಿನ ಹಣ್ಣಿನ ವಿಧವಾದ ಖಾದ್ಯಗಳಿತ್ತು ಗೈಸ್ ಇಲ್ಲಿ. ಹಲಸಿನಕಾಯಿ ಪಕೋಡ, ಹಲಸಿನಕಾಯಿ ಪತ್ರುಡೆ, ಹಲಸಿನ ಹಣ್ಣಿನ ಮುಳ್ಕ, ಆಮೇಲೆ ಹಲಸಿನ ಹಣ್ಣಿನ ಜಾಮು, ಹೀಗೆ ಸುಮಾರು ಥರ ಇತ್ತು. ನಾನು ಯಾವುದೂ ತೊಗೊಂಡಿಲ್ಲ, ಯಾಕೆಂತಂದ್ರೆ ನಾವು ಹೋಗೋ ತನಕ ಅವೆಲ್ಲ ಸ್ವಲ್ಪ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಮತ್ತು ಜಂಗುಳಿ ಸಿಕ್ಕಾಪಟ್ಟೆ ಇತ್ತು ಗೈಸ್. ಹಾಗಾಗಿ ನೋಡಿ ಅವರೆಲ್ಲ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ತೊಗೊಂಡ್ರು, ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ತೊಗೊಂಡು ಕುಡಿದ್ರು. ಸೊ ನಾನು ಜಸ್ಟ್ ಟೇಸ್ಟ್ ಮಾಡಿದೆ. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ದೋಸೆ ಹತ್ರ ಹೋಗಿಲ್ಲ, ಯಾಕೆ ಅಂತಂದರೆ ದೋಸೆ ಸಿಕ್ಕಾಪಟ್ಟೆ ರಶ್ ಇತ್ತು, ಹಾಗಾಗಿ ದೋಸೆ ತಿಂದಿಲ್ಲ. ಸೊ ಹಾಗೆ ಮುಗಿಸ್ಕೊಂಡು ಜನ ಜಾಸ್ತಿ ಆಗ್ತಾ ಬಂದರು. ಇಲ್ಲಿದ್ದರೆ ಇನ್ನಾಗೋದಲ್ಲ ಹೋಗೋದಲ್ಲ ಅಂತ ಹೇಳ್ಬಿಟ್ಟು ನಾವು ಸೀದಾ ಹೊರಗೆ ಬರೋದಕ್ಕೂ ನಮಗೆ ಜೋಳ ಮತ್ತು ಶೇಂಗಾ ವೆಲ್ಕಮ್ ಮಾಡ್ತಾ ಇತ್ತು ಗೈಸ್. ಸೊ ಅಲ್ಲಿ ನಾನು 100 ರೂಪಾಯಿ ಜೋಳ ತೊಗೊಂಡು ಇನ್ನು ಬಲಕ್ಕೆ ತಿರುಗುವಷ್ಟೇ ನೋಡಿ ಗಿಡಗಳ ವಿಧವಾದ ಹಲಸಿನ ಹಣ್ಣಿನ ಗಿಡದ ತಳಿಗಳಿದ್ವು, ಸಸಿಗಳಿದ್ವು, ಮತ್ತು ವಿಧವಾದ ಹೂವಿನ ಗಿಡಗಳು ಕೂಡ ಇದ್ವು. ನಾನು ಯಾವುದೂ ತೊಗೊಂಡಿಲ್ಲ, ಜಸ್ಟ್ ವಿಡಿಯೋ ಮಾಡಿದೆ ಅಷ್ಟೇ. ಸೊ ಹಲಸಿನ ಹಣ್ಣು ಕೂಡ ಅಷ್ಟೇ, ಚಂದ್ರಬಕ್ಕೆಲ್ಲ 3-4 ಥರ ಹಣ್ಣಿತ್ತು ನೋಡಿ. ಹೀಗೆ ಗಿಡಗಳ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಲಸಿನ ಹಣ್ಣಿನ ಖಾದ್ಯಗಳನ್ನು ಲೈಟಾಗಿ ಒಂಚೂರು ತಿಂದ್ಕೊಂಡು ನಾವು ನಮ್ಮ ಮನೆ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ಹಲಸಿನ ಮೇಳದ ವಿಡಿಯೋ. ಸೊ ಇವತ್ತಿನ ಒಂದು ಹಲಸಿನ ಮೇಳದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಟು ತವರು ವ್ಲಾಗ್ಸ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.